ಅಪ್ಪಾಜಿ, ಅಮ್ಮ, ಓ ಎಲ್ಲರೂ ಇಲ್ಲೇ ಇದ್ದೀರಾ? ಸರಿ, ನಾನು ಊಟ ತಂದಿದ್ದೀನಿ. ಊಟದ ಟೈಮ್ ಆಯ್ತು, ಈಗೆಲ್ಲ ಊಟ ಮಾಡೋಣವಾ? ಹೋ, ಊಟ ಬಂದ್ಬಿಡ್ತು. ಶಾಂತಂಕುಂದು ಮನೆ ಊಟ ಅಂದ್ರೆ ತುಂಬಾನೇ ರುಚಿಯಾಗಿ ಇರುತ್ತೆ. ಗೌತು ಹಮ್ಮು, ಊಟ ತಂದ್ಬಿಟ್ರ ಬೇಗನೆ? ಹೌದು ಪಾತಕವ್ರೆ. ಶಾಂತಕ ಅಡುಗೆ ಮಾತ್ರ ಭಾಳ ಚೆನ್ನಾಗಿ ಮಾಡೋಳೆ ಬಿಡು ಸಂಗಿ. ಹ್ಞೂ, ಫೋನ್ ನೋಡ್ಕೊಂಡು ನೋಡ್ಕೊಂಡು ಹೊಸ ಹೊಸ ರುಚಿ ಟ್ರೈ ಮಾಡ್ತಾಳೆ. ಇವತ್ತು ಭಾಳ ಚೆನ್ನಾಗಿ ಮಾಡಿದ್ದಾಳೆ. ಅಲಸಂದೆ ಕಾಳು ಸಾಂಬಾರು ಮತ್ತು ನುಗ್ಗೆಕಾಯಿ ಸಾಂಬಾರು 2-3 ಥರ ಮಾಡಿ ಕಳಿಸಿದ್ದಾಳೆ. ಹಾಂ, ಹೌದೌದು ಶಾಂತಂದು ಅಕ್ಕ. ನನಗೆ ನುಗ್ಸಿಕಾಯಿ ಅಂದರೆ ತುಂಬಾನೇ ಇಷ್ಟ. ಅದಕ್ಕೆ ನಾನು ಅದನ್ನೇ ತಿಂತಾ ಇದ್ದೀನಿ. ಲೇ ಪಾತಿ, ಅದೇನು ನುಗ್ಗಿಸ್ತೀಯೋ ಅದೇನು ತೆಗಿತೀಯೋ, ಅದು ನುಗ್ಸಿಕಾಯಿ ಅಲ್ಲ, ನುಗ್ಗೆಕಾಯಿ ಅಂತ. ಸುಮ್ಮನೆ ತಿನ್ನು, ಮಾತಾಡಬೇಡ. ನಾನು ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಸ್ವಲ್ಪ ತಿನ್ನಿ ಎಲ್ರೂ. ಹ್ಞೂ ತಿಂತೀವಿ ಬಿಡು ಶಿವಕ್ಕ. ನಾವು ನಿಮ್ಮನೆ ರುಚಿ ಸ್ವಲ್ಪ ನೋಡ್ತೀವಿ ಇವತ್ತು. ಹಾಂ, ಅಕ್ಕಿದು ರೊಟ್ಟಿ ಹೆಣ್ಗೆದು ಕಾಯಿ ಅಂದರೆ ನನಗೆ ಇಷ್ಟ. ಇದು ಮುಗಿದ ಮೇಲೆ ನೆಕ್ಸ್ಟು ಅದೇ ಹಾಕೊಂಡು ತಿಂತೀನಿ. ನೀ ಏನು ಹೇಳು ಶಾಂತ, ಮಸ್ತಾಗಿದೆ ಬಿಡು ಊಟ ಇವತ್ತು. ತೋಟದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಸುಖನೇ ಬೇರೆ. ಹೌದು ರೀ, ಈ ಥರ ತೋಟದಲ್ಲಿ ಕೂತು ಊಟ ಮಾಡಿ ತುಂಬ ದಿನ ಆಗಿತ್ತು. ಆಹಾ, ಹೌದು. ನಾನು ಈಗ ಏನು ಹೇಳ್ತೀನಿ ಅಂದರೆ, ಏ ಪಾತಿ, ಊಟ ಮಾಡ್ತಾ ಇದ್ದೀವಿ, ನೀ ಏನು ಹೇಳೋದು ಬೇಡ, ನಾವೇನು ನೋಡೋದು ಬೇಡ, ಸುಮ್ಮನೆ ಊಟ ಮಾಡು. ಆಹಾ ಆಗಲ್ಲ. ಈ ಥರ ಊಟ ಮಾಡೋಣ ಅಂತ ಹೇಳಿದ್ದೆ ನಾನು. ಅಮ್ಮ, ಸ್ವಲ್ಪ ಪಾತಿ ಅವ್ರಿಗೆ ಬಾಯಿ ಮುಚ್ಕೊಂಡು ಇರೋಗೆ ಹೇಳಮ್ಮ. ನಾನು ಊಟ ಮಾಡಿಕೊಂಡು ತೋಟ ಸುತ್ತಾಡಕ್ಕೆ ಹೋಗಿ ಬರ್ತೀನಿ. ಇನ್ನೊಂದು ವಿಷಯ ಹೇಳಬೇಕು ಅನ್ಕಂಡೆ. ಇವತ್ತು ಶಿವರಾತ್ರಿ ಇರೋದ್ರಿಂದ ಸಾಯಂಕಾಲ 5 ಗಂಟೆ ಮೇಲೆ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನಿಗೆ ಪೂಜೆನಾರು ಮಾಡಿಸ್ಕೊಬರೋಣ ಅಂತ ಇದ್ವಿ. ನೀವ್ಯಾರಾದ್ರೂ ಬರ್ತೀರಾ ನಮ್ಮ ಜೊತೆ? ಅಯ್ಯೋ, ಅದಕ್ಕೇನು ಶಾಂತಕ್ಕ, ನಾನು ಬರಬೇಕು ಅನ್ಕೊಂಡಿದ್ದೆ. ಬರ್ತೀನಿ ಬಿಡು, ಎಲ್ಲ ಹೋಗೋಣ. ಹ್ಞೂ, ನಾನು ಬರ್ತೀನಿ. ನಂಜುಂಡೇಶ್ವರ್ಗೆ ನಾನು ನೋಡಬೇಕಲ್ಲ, ಅದಕ್ಕೆ. ಏನು ಪಾತಿ, ನೀನು ನಂಜುಂಡೇಶ್ವರನ ಪೂಜೆ ಮಾಡ್ಸಕ್ ಬರ್ತೀಯಾ? ಹೌದು, ಅಲ್ಲ ಈಶ್ವರ ಎಲ್ಲ ಒಂದೇ ಅಲ್ವಾ? ನೀವು ಅಲ್ಲಿ ಪೂಜೆ ಮಾಡ್ತೀರಾ, ನಾವು ಇಲ್ಲಿ ಪೂಜೆ ಮಾಡ್ತೀವಿ, ಎಲ್ಲರೂ ಒಂದೇ. ಸರಿಯಾಗಿ ಹೇಳಿದ್ರಿ ಪಾತಿ ಅವರೇ. ಹಾಂ ಹಾಂ, ನಾನು ಏನು ಹೇಳಿದ್ರು ಸರಿಯಾಗಿ ಹೇಳೋದು, ನೀವು ನೋಡಬೇಕು ಅಷ್ಟೇ. ಅಯ್ಯೋ ರೀ, ಏನಾಯ್ತು? ಆ ಪಾತಿನ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕೆ ಹೇಳು, ಇಲ್ಲ ಊಟ ಮಾಡೋಕೆ ಹೇಳು, ಇಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಹೇಳು. ಏ ಪಾತಿ, ನೀನ್ ಮಾತಾಡೋದು ಒಂದೋಗಿ ಇನ್ನೊಂದಾಗುತ್ತೆ. ಸುಮ್ಮನೆ ಊಟ ಮಾಡು, ಆಮೇಲೆ ಮಾತಾಡೋಣ. ಬೇಗ ಬೇಗ ಮುಗಿಸಿ. ಮತ್ತೆ ಏನೋ ಪಾತಕ್ಕವರು ಅಂತ್ಯಾಕ್ಷರಿ ಆಡಬೇಕು ಅಂತಿದ್ರು. ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಅಪ್ಪ, ಊಟ ಬೊಂಬಟಾಗಿತ್ತು. ಶಾಂತಕ್ಕ, ಈಗ ಅಂತ್ಯಾಕ್ಷರಿ ಶುರು ಮಾಡೋಣ. ಫಸ್ಟ್ ಗೌಡ್ರೆ ಹಾಡು ಹೇಳ್ಬೇಕೀಗ. ಹೌದು ಗೌಡ್ರೆ, ನೀವೇ ಫಸ್ಟ್ಗೆ ಸ್ಟಾರ್ಟ್ ಮಾಡಿಬಿಡಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಶಾಂತ, ಎಂದೆಂದೂ ನಿನ್ನನ್ನು ಹಗಲಿ ನಾನಿರಲಾರೆ ಶಾಂತ. ಏನ್ರಿ ನೀವು, ಮಗ ಇಲ್ಲೇ ಕೂತಿದ್ದಾನೆ. ಅಯ್ಯೋ ಕತೆ. ನಾವು ಶಾಂತಕ್ಕ ನೋಡು, ಹೆಂಗೆ ನಾಚಿ ನೀರಾಗಿ ಹರಿದೋಗ್ಬಿಡ್ತಾವಳೆ. ಏ ಸುಮ್ಮನಿರು ರಾಣಿ. ಹಾಂ, ಈಗ ಶಾಂತಕ್ಕುಂದು ಸರ್ದಿ. ಈಗ ಮರೆಯಲಾರೆ ಅಂತ ಗೌಡ್ರು ಹೇಳಿದ್ರು. ನೀವು ರಾಯಿಂದ ಒಂದು ಹಾಡು ಹೇಳ್ಬೇಕು ಇವಾಗ. ಪಾತಿ ಹೇಳ್ತಾಳಲ್ಲ, ಹೇಳು ಹೇಳು. ರುಕ್ಕಮ್ಮನ 7 ಊರು ಸುತ್ತಿ ಬಂದೆ ರುಕ್ಕಮ್ಮ, 7ರಲ್ಲೂ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ. ನೀವು ಹೇಳಿ ರಾಣಿ ಅಕ್ಕ, ಮಾಯಿಂದ ಹೇಳಿ. ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಓಹೋ,
ಇಂದ ಬಂತಲ್ವಾ, ನಾನು ಯಾ ಇಂದ ಹೇಳಬೇಕು. ಯಾವುದು ಇಲ್ಲಿ? ಏ ಪಾತಿ, ಯಾವ್ದಾದ್ರು ಚೆನ್ನಾಗಿರೋದು ಹೇಳು ಮತ್ತೆ ಬೇಗ. ಹಾ ಹಾ ಹಾ, ಯಾರ್ಗೆ ನೀನು ರೋಜಾದು ಹೂವೇ, ಯಾರ್ಗೆ ನೀನು ಸುಂದರದು ಚಲುವೆ, ಯಾಕೆ ನಿಂತ್ಕೊಂಡಿರುವೆ, ಯಾಕೆ ಕೂತ್ಕೊಂಡಿರುವೆ, ಏ ಏ ಏ. ಲೇ 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 ಪಾತಿ, ಯಾವ ಸಾಂಗು ನೀನು ಹೇಳಿದ್ದು? ಇನ್ನೊಂದ್ಸಲ ಹಾಡು. ಓ, ನನ್ನ ಹಾಡು ನಿಮಗೆ ಅಷ್ಟು ಇಷ್ಟ ಆಗೋಯ್ತಾ? ಹಾಡ್ತೀನಿ. ಯಾವುದೋ ಯಾ ಇಂದ ಅಲ್ವಾ? ಯಾರ್ಗೆ ಬೇಕು ಈ ಲೋಕ, ಯಾರ್ಗೆ ಬೇಕು ಈ ಲೋಕ, ಕೈಗೆ ಮುಗಿಬೇಕು, ಚಿಂತೆಯು ಇದ್ದರು ಯಾಕೆ ನಾವು ನಗಬೇಕು, ಪ್ರೀತಿಗೆ ಹೋದರು ನಾವು ಯಾಕೆ ಇಲ್ಲಿ ಇರಬೇಕು. ಲೇ ಪಾತಿ, ಮೊದ್ಲಾದ ಬೇರೆ ಹೇಳ್ದೆ ಅಲ್ವಾ, ಇವಾಗ ಬೇರೆ ಹೇಳ್ತಾ ಇದೆಯಲ್ಲ. ನಮಗೆ ಯಾವುದು ನೆನಪಾಯ್ತು ಅದನ್ನ ಹೇಳಿದ್ವಿ. ಒಟ್ಟು ಯಾ ಇಂದ ಹೇಳಿದ್ವಿ ತಾನೇ ನಾವು. ಬಿಡಿ ರಾಣಿ ಅಕ್ಕ, ಇವಾಗ ಯಾರಿಗೆ ಬರಬೇಕು? ನೆಕ್ಸ್ಟು ಕಾ ಇಂದ ಬರಬೇಕು. ಹಾಂ, ಕಾಯಿಂದ ನಾನು ಆಡ್ತೀನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳುವಂತೆ ಒಂದು ಹೆಣ್ಣಿನ ಹೋ ನೊಂದ ವಿರಹ ಗೀತೆ, ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಏ ರುದ್ರಪ್ಪ, ತುಂಬ ಚೆನ್ನಾಗಿ ಆಡ್ತೀಯ ಬಿಡು ಹಾಡು. ಹ್ಞೂ ಕೊಡ್ರೆ, ಏನೋ ಸುಮಾರಾಗಿ. ಹಾ, ಶಿವಂದು ಅಕ್ಕ, ಈಗ ನೀವು ಆಡಬೇಕು. ಯಾರೋ ಅಂತ ಹೇಳಿದ್ರಲ್ವಾ ರುದ್ರಂದು ಅಣ್ಣ, ಈಗ ನೀವು ರಾ ಇಂದ ಶುರು ಮಾಡಿ. ಅಯ್ಯೋ ನಂಗೆ ನಾಚ್ತದೆ. ಅಯ್ಯೋ, ಯಾಕೆ ನಾಚ್ಕತ್ತು ಇದ್ದೀರಾ? ಇಲ್ಲಿ ನೀವು ರೊಮ್ಯಾನ್ಸ್ಗೆ ಮಾಡಿ ಅಂತ ಇಲ್ಲ, ಹಾಡು ಹೇಳಿ ಅಂತ ಇದ್ದೀವಿ. ರಾರಾ ಸರಸಕು ಬಾರ, ರಾರಾ ಸರಸಕು ಬಾರ. ಹಾ, ಶಿವಂದು ಅಕ್ಕ, ನೀವು ಈಗ ರುದ್ರನನ್ಗೆ ಯಾಕೆ ರಾರಾ ರಾರಾ ಅಂತ ಕರಿತಾ ಇದ್ದೀರಾ? ನಿಮ್ಮ ಕಾಮಿಡಿ ಅಂತಾಕ್ಷರಿ ನೋಡೋಕ್ಕೆ ಒಂದು ಚಂದ. ನೋಡಿಲಿ, ಶಿವಕ್ಕ ನಾಚ್ಕೊಂಡು ರಾರಾ ರಾರಾ ಅಂತ ರುದ್ರನನ್ನ ಕ್ಯಾಚಕ ಬಿಡ್ತಾವಳೆ. ಏ ಸುಮ್ನಿರು ರಾಣಿ, ಪಾಪ ಅವಳು ಯಾಕೆ ರೇಗಿಸ್ತೀರ ಎಲ್ಲ ಸೇರ್ಕೊಂಡು. ಹಾ, ಈಗ ಗೌತಮ್ದು ನೀವು ಹಾಡಬೇಕು. ಅಯ್ಯಯ್ಯೋ, ನನಗೆಲ್ಲ ಆಡಕ್ಕೆ ಬರಲ್ಲಪ್ಪ. ನೀವೆಲ್ಲ ಆಡ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಕೇಳ್ತಾ ಕೂತಿದ್ದೆ ಅಷ್ಟೆ. ಇಲ್ಲ ಇಲ್ಲ, ನೀವು ಹೇಳಲೇಬೇಕು, ನಾವು ಅದನ್ನ ನೋಡಲೇಬೇಕು. ಏ ಪಾತಿ, ಸುಮ್ನಿರು. ಏ ಗೌತಮ್, ಒಂದೇ ಒಂದು ಹಾಡಾಡು ನೀನು ಪ್ಲೀಸ್. ಏ ಹಾಡೋ, ಎಲ್ಲ ಕೇಳ್ತಾ ಇದ್ದಾರಲ್ಲ. ಈಗ ನೀವು ಅಂತ್ಯಾಕ್ಷರಿದು ಅಕ್ಷರ್ಗೆ ಹಾಡಬೇಡಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ಹುಡುಗಿದು ಹೇಗೆ ಇರಬೇಕು ಅಂತ ನಿಮಗೆ ಆಸೆ ಉಂಟಲ್ಲ, ಅದನ್ನು ಹಾಡಿ, ನಾವು ಕೇಳ್ಕೋತೀವಿ. ಶಾಂತಕ್ಕ, ಪಾತಿ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ಪಾತಿಗೆ ಬೇಗ ಮದುವೆ ಮಾಡಬೇಕು. ಹೌದು, ಹಾಡು ಗೌತು, ಎಲ್ಲ ಕೇಳ್ತಾವ್ರಲ್ಲ. ಸರಿ ಅಮ್ಮ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ, ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ತುಂಬ ಚೆನ್ನಾಗಾಡ್ದೆ ಬಿಡು ಗೌತಮ್. ಹಾ, ಬಹಳ ಬಹುತ್ಗೆ ಹಾಡಿದ್ರಿ. ಆದ್ರೆ ನನಗೆ ಒಂದು ಡೌಟ್ ಇದೆಯಲ್ಲ. ಏ ಪಾತಿ, ಏನೇನು ಡೌಟು? ಆ ಗೌತಮ್ದು ಅಮ್ಮ ಹೇಳಿದ್ರು ಯಾರು ಬರೆಯಕ್ಕೆ ಆಗೋದಿಲ್ಲ ಅಂತ. ಯಾಕೆ ಬರೆಯಕ್ಕೆ ಆಗೋಲ್ಲ? ಲೇ ಪಾತಿ, ಅದೊಂದು ಹಾಡು, ಅವ್ರು ಹೆಂಗಾರು ಹಾಡ್ಲಿ, ನೀನು ಯಾಕೆ ಅದನ್ನ ಡೀಪಾಗಿ ಒಳಗಡೆ ಇಳಿದ್ಬಿಟ್ಟಿದೀಯ ಪಾತಿ? ಹೌದಾ, ಅವರು ಹೇಳಿದ್ರಲ್ಲ ಯಾರು ಬರೆಯಕ್ಕೆ ಆಗಲ್ಲ ಅಂತ, ಅದಕ್ಕೆ ಕೇಳಿದೆ.
ಅಂದ್ರೆ ನಮ್ ಗೌತಮ್ ಇದಾನಲ್ಲ, ಆ ಹುಡುಗಿ ಬಗ್ಗೆ, ಅವಳ ಅಂದ ಚಂದದ ಬಗ್ಗೆ ಯಾರು ಬರೆಯಕ್ಕಾಗಲ್ಲ, ಅಷ್ಟು ನೀನು ಚೆನ್ನಾಗಿದೀಯಾ ಅಂತ ಹೇಳ್ತಾ ಇದ್ದಾನೆ ನಮ್ ಗೌತಮ್. ಓಹೋ ಹೌದಾ ಗೌತಮ್ದು, ನೀವು ಹುಡುಗಿ ಯಾರು ಅಂತ ನಮಗೆ ತೋರಿಸ್ತೀರಾ? ಅಯ್ಯೋ ಆ ಥರ ಏನೂ ಇಲ್ಲ. ನೀವು ಕೇಳಿದ್ರಲ್ಲ ಅದಕ್ಕೆ ಒಂದು ಹಾಡು ಆಡಿದೆ ಅಷ್ಟೇ. ನಾನು ಕೂತಿದ್ರೆ ಎಲ್ಲ ಸೇರ್ಕೊಂಡು ನಾನು ರೇಗಿಸ್ಬಿಡ್ತೀರ. ನಾನು ಹೋಗ್ತೀನಿ. ಹೇ ಗೌತಮ್, ಸುಮ್ಮನೆ ರೇಗಿಸಿದ್ದು ಬಾಯಿಲಿ ಯಾಕೋದೆ? ನಾವು ಹೋಗ್ತೀನಿ ಬಿಡಮ್ಮ. ನಿಮ್ಮ ಕೈ ಸಿಕ್ಕಾಕೊಂಡ್ರೆ ನನ್ನ ಚಟ್ನಿ ಮಾಡಕ್ಕೆ ಬಿಡ್ತೀರಾ. ಗೌತಮ್ದು ತುಂಬ ಗಾಬರಿಯಾಗಿ ಹೋಗ್ಬಿಡ್ತು. ಆದ್ರೂ ಅವ್ರ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿದ್ದಾಳೆ. ಹೌದು ಶಾಂತಕ್ಕ, ಗೌತಮ್ ತುಂಬಾ ಒಳ್ಳೆ ಹುಡುಗ. ನಿಮ್ಮ ಮನೆಗೆ ಬರೋ ಸೊಸೆ ಗೌತಮ್ಗೆ ಹೆಂಡತಿಯಾಗಿ ಬರೋ ಹುಡುಗಿ ತುಂಬಾ ಪುಣ್ಯ ಮಾಡಿದ್ಲು. ಅಯ್ಯೋ, ನಿಮ್ಮೆಲ್ಲರ ಬಾಯಾರಿಕೆಯಿಂದ ದೇವರ ಆಶೀರ್ವಾದದಿಂದ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಗ್ಲಿ. ಸರಿ ಅಮ್ಮನವ್ರೆ, ಈಗೆಲ್ಲ ಮನೆಗೆ ಹೋಗೋಣ. ಹ್ಞೂ ಟೈಮ್ ಆಗುತ್ತೆ. ಸಂಜೆ ಬೇರೆ ನಂಜನಗೂಡ್ಗೆ ಹೋಗ್ಬೇಕು ಅಂತ ಶಾಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಎಲ್ಲ ಹೋಗಿ ಸ್ನಾನ ಗೀನ ಮಾಡಿ ದೇವ್ರ ಪೂಜೆ ಮುಗಿಸಿ ನಂಜನಗೂಡ್ಗೆ ಹೊರಟ್ಬಿಡೋಣ.